ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಹೆಚ್ಚಿದ ಮದ್ಯದ ಅಂಗಡಿಗಳಿಂದಲೇ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಳ. ತಮ್ಮನಾಯಕನಹಳ್ಳಿ ಗೇಟ್ನಲ್ಲಿರುವ ಬಾರ್ ಕೂಡಲೇ ಸ್ಥಳಾಂತರಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೂಚನೆ. ನಗರದಲ್ಲಿ ಇಂದು ಸಂಸದರ ಸಾರ್ವಜನಿಕರ ಕುಂದುಕೊರತೆ ಸಭೆ. ಜೆಡಿಎಸ್ ಮುಖಂಡರಿಗೆ ವಾರ್ನಿಂಗ್ ಕೊಟ್ಟವರೇ ಕೊಲೆ ಮಾಡಿ ಎಸ್ಕೇಪ್. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಕೊಲೆ ಆರೋಪಿಗಳ ಬಂಧನ. ಬಾರ್ನಲ್ಲಿ 2 ಬಾರಿ ಸ್ಕೆಚ್ ಹಾಕಿದ್ದ ಆರೋಪಿಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ವಿಶ್ವಕರ್ಮ ಸಮುದಾಯದ ಮುಖಂಡರು ಭಾಗಿ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಭಾಗಿ. ಶಿಕ್ಷಣಕ್ಕೆ ಆದ್ಯತೆ ನೀಡಲು ಸಲಹೆ. ಕಾರ್ಖಾನೆ ನಿರ್ಲಕ್ಷ್ಯಕ್ಕೆ ಸರಣಿ ಅಪಘಾತಗಳ ಆರೋಪ. ಆರ್ಟಿಒ ಚೆಕ್ಪೋಸ್ಟ್ ಕೂಡ ಅಪಘಾತಗಳಿಗೆ ಕಾರಣ ಎನ್ನುತ್ತಿರುವ ಸ್ಥಳೀಯರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿ ಭೀಕರ ಅಪಘಾತ. ವಾರ್ತೆಗಳ ವಿವರ. ಸಿಕ್ಕ ಕಡೆ ಬಾರ್ ತೆರೆಯುತ್ತಿರುವ ಕಾರಣ ಸಮಾಜದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ತಮ್ಮನಾಯಕನಹಳ್ಳಿಯ ಜೆಡಿಎಸ್ ಮುಖಂಡ ವೆಂಕಟೇಶ್ ಕೊಲೆ ಹಿಂದೆಯೂ ಅದೇ ಗ್ರಾಮದ ಗೇಟ್ನಲ್ಲಿರುವ ಬಾರ್ ಪ್ರಮುಖ ಕಾರಣವಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಡಳಿತ ಭವನದಲ್ಲಿ ಸಂಸದರ ಕಚೇರಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗಿಂತ ತಮ್ಮನಾಯಕನಹಳ್ಳಿಯ ಜೆಡಿಎಸ್ ಮುಖಂಡ ವೆಂಕಟೇಶ್ ಅವರ ಕೊಲೆ ಪ್ರಕರಣವೇ ಹೆಚ್ಚು ಸದ್ದು ಮಾಡಿದ್ದು ವಿಶೇಷವಾಗಿತ್ತು. ತಮ್ಮನಾಯಕನಹಳ್ಳಿ ಗೇಟ್ನಲ್ಲಿ ಇರುವ ಬಾರ್ ಕೂಡಲೇ ಸ್ಥಳಾಂತರ ಮಾಡುವಂತೆ ಸಂಸದರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಮ್ಮನಾಯಕನಹಳ್ಳಿ ಗೇಟ್ನಲ್ಲಿ ಗಾರ್ಮೆಂಟ್ಸ್ ಇದ್ದು ಪ್ರತಿನಿತ್ಯ ಸಾವಿರಾರು ಮಂದಿ ಮಹಿಳೆಯರು ಅದೇ ಮಾರ್ಗದ ಮೂಲಕ ಹಾದು ಹೋಗಬೇಕಿದೆ. ಇಂತಹ ಜನನಿಬಿಡ ಸ್ಥಳದಲ್ಲಿ ಬಾರ್ ಮಾಡಲು ತಮ್ಮ ಅವಧಿಯಲ್ಲಿ ಅವಕಾಶ ನೀಡಿರಲಿಲ್ಲ. ಆದರೆ ಇದೀಗ ಅಲ್ಲಿ ಬಾರ್ ಆಗಿ ಕೊಲೆಯವರೆಗೂ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಕೂಡಲೇ ಬಾರ್ ಸ್ಥಳಾಂತರ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಂಸದರು ಸೂಚಿಸಿದರು. ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಕೊಲೆಯಾಗಿದೆ. ಸರ್ಕಾರದ ಕೆಲಸ ಜನರ ಆರೋಗ್ಯ ಕಾಪಾಡುವ ಜೊತೆಗೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಾಗಿದೆ. ಆದರೆ ಪ್ರಸ್ತುತ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದು ಜನರನ್ನು ಹಾಳು ಮಾಡಲು ಸರ್ಕಾರ ಹೊರಟಿದೆ. ಹಾಗಾಗಿ ಕೂಡಲೇ ಮದ್ಯದ ಅಂಗಡಿ ಸ್ಥಳಾಂತರಿಸುವಂತೆ ಅಬಕಾರಿ ಡಿಸಿ, ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳುವುದಾಗಿ ಅವರು ಹೇಳಿದರು. ಅದಕ್ಕೆ ಮೊನ್ನೆ ಇಲ್ಲಿ ನಡೆದಂಥ ಮರ್ಡರೇ ನಿಮಗದೊಂದು ಸಾಕ್ಷಿ. ಆ ಮರ್ಡರ್ ಆಗಿರುವಂಥದ್ದು ಸಾಮಾನ್ಯ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಮರ್ಡರ್ನ ಅವನ ಬುದ್ಧಿಯು ಅವನ ಕೈಯಲ್ಲಿ ಇದ್ದಾಗ ಮಾತ್ರನೇ ಅಂತ ಮಾಡಲಿಕ್ಕೆ ಸಾಧ್ಯ. ನಶೆಯಲ್ಲಿರ್ತಾರೆ ಅವ್ರು, ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಮೊನ್ನೆ ದಿಶಾ ಸಮಿತಿಯಲ್ಲಿ ಸಭೆಯಲ್ಲಿ SP ಅವ್ರಿಗೆ ಇದನ್ನು ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸುಮ್ಮನೆ ನಾವು ಕೇಸುಗಳು ಬುಕ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಪೊಲೀಸ್ ಇಲಾಖೆ ಕೆಲವು ಮಾಡ್ತಾರೆ. ನಾವು ಮೊನ್ನೆ 6 kg ಹಿಡಿದ್ವಿ, 5 kg ಹಿಡಿದ್ವಿ, 2 kg ಹಿಡಿದ್ವಿ. KGಗಳಿಗೆ ಗಟ್ಟಲೆ ಇಲ್ಲ, ಇದು ಟನ್ನುಗಳ ಗಟ್ಟಲೆ ಬರ್ತಾಯಿದೆ. ಹಾಗಾಗಿ ಅದನ್ನು ನೀವು ದಯವಿಟ್ಟು ಇದನ್ನು ಇನ್ ಪ್ರಿನ್ಸಿಪಲ್ ಡಿಸಿಷನ್ ತಗೊಳ್ಳಿ. ಈ ಅಧಿಕಾರಿಗಳೆಲ್ಲ ಕೂಡ ಸಂವೇದನಾಶೀಲವಾಗಿ ಯೋಚನೆ ಮಾಡಬೇಕು. ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಷ್ಟು ಮುಖ್ಯನೋ ಎಲ್ಲರ ಕುಟುಂಬಗಳು ಈ ರಾಜ್ಯದಲ್ಲಿ ಎಲ್ರಿಗೂ ಮಕ್ಕಳು ಒಂದೇನೆ ಅನ್ನುವಂಥ ಭಾವನೆ ಅವ್ರಿಗಿದ್ರೆ ಯಾರೂ ಕೂಡ ಇದನ್ನು ಅಲೋ ಮಾಡಲ್ಲ. ಇನ್ನು ನೂತನ ವೈರಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದರು, ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದಂತೆ ಅದು ಅಪಾಯಕಾರಿ ವೈರಸ್ ಅಲ್ಲ. ಚೀನಾದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಯಾಗಿದೆ. ಮಕ್ಕಳು, ವಯೋವೃದ್ಧರು, ರೋಗನಿರೋಧಕ ಶಕ್ತಿ ಕಡಿಮೆ ಇರುವವರನ್ನು ಈ ವೈರಸ್ ಆವರಿಸುತ್ತದೆ. ಹಾಗಾಗಿ ಅಂತಹವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕೆಂದು ಅವರು ಹೇಳಿದರು. ಆರೋಗ್ಯ ಇಲಾಖೆ ಯಾವ ಪ್ರಕರಣಗಳಲ್ಲಿ ಚಳಿ, ಜ್ವರ, ಗಂಟಲು ನೋವು, ಕೆಮ್ಮು ಮುಂತಾದ ಸಮಸ್ಯೆ ಬಂದಾಗ ತಪ್ಪದೇ ಪರೀಕ್ಷೆ ನಡೆಸಬೇಕು. ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಹಾಸಿಗೆ ಮೀಸಲಿಡಬೇಕು. ಸಮಸ್ಯೆ ಹತೋಟಿಯಲ್ಲಿಡಲು ಮಾರ್ಗಸೂಚಿ ರೂಪಿಸಿ ಜನರಿಗೆ ತಲುಪಿಸಬೇಕೆಂದು ಸಂಸದರು ಹೇಳಿದರು.
ಅಂದರೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಮಂತ್ರಿಗಳಾಗಲಿ ಎಲ್ಲರೂ ಹೇಳಿದ್ದಾರೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೂಡ ವಿಶ್ವದಲ್ಲಿ ಅದರಿಂದ ಆಗ್ತಾ ಇರತಕ್ಕಂಥ ಪರಿಣಾಮ ವಿಶೇಷವಾಗಿ ಚೀನಾದಲ್ಲಿ ಇದು ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಕಂಡು ಬರ್ತದೆ, ವಿಶೇಷವಾಗಿ ನವಂಬರಿಂದ ಫೆಬ್ರವರಿವರೆಗೂ ಕೂಡ. ಯಾರು ಭಾಳಷ್ಟು ಅದಕ್ಕೆ ಈಸಿಯಾಗಿ ಟಾರ್ಗೆಟ್ಸ್ ಯಾರು? ಸಣ್ಣ ಮಕ್ಕಳು, ವಯೋವೃದ್ಧರು ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಂಥವ್ರಿಗೆ ಇದು ಸಾಫ್ಟ್ ಟಾರ್ಗೆಟ್ಸ್. ಇದು ಇಂಥವ್ರ ಬಗ್ಗೆ ನಾವು ಹೆಚ್ಚಿನ ಜಾಗ್ರತೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಜನರು ಕೂಡ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಅವರು ವಹಿಸ್ಕೋಬೇಕಾಗ್ತದೆ, ತಮ್ಮ ಜಾಗ್ರತೆಯನ್ನು ತಾವು ಮಾಡಬೇಕಾಗ್ತದೆ. ಆರೋಗ್ಯ ಇಲಾಖೆಯವರು ವಿಶೇಷವಾಗಿ ಯಾವ್ಯಾವ ಪ್ರಕರಣಗಳಲ್ಲಿ ಚಳಿ, ಜ್ವರ, ಗಂಟಲು ನೋವು, ಕೆಮ್ಮು ಈ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ತಪ್ಪದೆ ಟೆಸ್ಟಿಂಗನ್ನು ಮಾಡಿ ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಬೆಡ್ಸನ್ನು ಸ್ವಲ್ಪ ನಿಗದಿ ಮಾಡಿ, ಐಸೋಲೇಷನ್ ಇರುತ್ತೆ ಆದರೆ ಇದಕ್ಕೆ ವಿಶೇಷವಾಗಿ ಸಂಖ್ಯೆಯನ್ನು ನೋಡ್ಕೊಂಡು ಹಾಸಿಗೆಗಳು 2 ಹಾಸಿಗೆ ನಿಗದಿ ಮಾಡ್ತೀರಾ, 5 ಹಾಸಿಗೆ ನಿಗದಿ ಮಾಡ್ತೀರಾ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕೇಸಸ್, ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಯೋಜನೆ ಮಾಡಿ. ವಿಜಯ್ ರಾಜ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಜೆಡಿಎಸ್ ಮುಖಂಡ ಎನ್ ವೆಂಕಟೇಶ್ ಕೊಲೆ ಪ್ರಕರಣದ ಭೇದಿಸಿರುವ ಪೊಲೀಸರು 2 ಕೊಲೆ ಆರೋಪಿಗಳನ್ನು ಬಂಧಿಸಿ ತನಿಖೆ ತೀವ್ರಗೊಳಿಸಿದ್ದಾರೆ. ಕೊಲೆಯಾದ ವೆಂಕಟೇಶಗೆ ಈ ಮೊದಲು ಕೊಲೆ ಬೆದರಿಕೆ ಹಾಕಿದ್ದವರೇ ಕೊಲೆ ಮಾಡಿದ್ದು ವಿಪರ್ಯಾಸ. ಅಷ್ಟಕ್ಕೂ ಯಾಕೆ ಕೊಲೆ ಮಾಡಿದ್ರು ಎಂಬ ಬಗ್ಗೆ ಈ ಸ್ಟೋರಿ ನೋಡಿ. ಜನವರಿ 3 ರಾತ್ರಿ 9 ಗಂಟೆ ಸಮಯ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಸಂದಣಿ ರಸ್ತೆಯಲ್ಲಿ ಅದೇ ಗ್ರಾಮದ ನಿವಾಸಿ ಹಾಗೂ ಜೆಡಿಎಸ್ ಮುಖಂಡ ಎನ್ ವೆಂಕಟೇಶನನ್ನು ರಸ್ತೆಯಲ್ಲಿ ಅಡ್ಡಗಡ್ಡಿ ಬರೋಬ್ಬರಿ 16 ಬಾರಿ ಮಚ್ಚು ಹಾಗೂ ಚಾಕುವಿನಿಂದ ತಿವಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಬೆಚ್ಚಿ ಬಿದ್ದಿದ್ರು. ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದು ನಿಗೂಢವಾಗಿತ್ತು. ಆದ್ರೆ ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಜಾತವಾರ ಹೊಸಹಳ್ಳಿ ನಿವಾಸಿಗಳಾದ ಧನರಾಜ್ ಹಾಗೂ ಸತೀಶನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವೆಂಕಟೇಶ ಕುಟುಂಬ ಸಹ ಧನರಾಜ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ರು. 4 ತಿಂಗಳ ಹಿಂದೆ ತಮ್ಮನಾಯಕನಹಳ್ಳಿ ಗ್ರಾಮದ ಅರವಿಂದ್ ಕ್ಷುಲಕ ಕಾರಣ ವೆಂಕಟೇಶನ ಜೊತೆ ಕಿರಿಕ್ ತೆಗೆದು ಜಗಳ ಕಾದಿದ್ದ. ಆಗ ಅರವಿಂದ್ ಬೆಂಬಲಕ್ಕೆ ಧನರಾಜ್ ಬಂದಿದ್ದ. ಆಗ ವೆಂಕಟೇಶ ಇಬ್ಬರಿಗೂ ಬೈದು ಇಬ್ಬರಿಗೂ 2 ಏಟು ಹಾಕಿದ್ರಂತೆ. ಆಗ ಕೊಲೆ ಬೆದರಿಕೆ ಹಾಕಿದ್ದ ಧನರಾಜ್ನೇ ಈಗ ವೆಂಕಟೇಶ್ ಕೊಲೆಗೆ ಸ್ಕೆಚ್ ಹಾಕಿದ್ದು ಬಯಲಾಗಿದೆ. ಪಕ್ಕಾ ಸ್ಕೆಚ್ ಹಾಕಿ ತನ್ನ ಸ್ನೇಹಿತ ಸತೀಶನ ಜೊತೆಗೂಡಿ ವೆಂಕಟೇಶನ್ನ ಕೊಲೆ ಮಾಡಿದ್ದು ಬಯಲಾಗಿದೆ. ಇದರಿಂದ ಆರೋಪಿಗಳಿಗೆ ತಕ್ಕ ಗಲ್ಲು ಶಿಕ್ಷೆ ನೀಡುವಂತೆ ಮೃತನ ಮಗ ಮನವಿ ಮಾಡಿದ್ದಾನೆ. ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ 3ನೇ ತಾರೀಕಿಗೆ ರಿಪೋರ್ಟ್ ಆಗಿದೆ. 3ನೇ ತಾರೀಕು ಅರೌಂಡ್ ಲೇಟ್ ಈವ್ನಿಂಗ್ 9:15ಗೆ ಇದು ಇನ್ಸಿಡೆಂಟ್ ನಡೆದಿದೆ. ಆ ಟೈಮ್ಗೆ ನಮಗೆ ಮಾಹಿತಿ ಬಂದಿದೆ ಕಿ ಒಂದು ಈ ಥರ ಬಾಡಿ ಸಿಕ್ಕಿದೆ ತಮ್ಮನಾಯಕನಹಳ್ಳಿ ಗೇಟ್ ಹತ್ತಿರ. ಸೊ ಈ ಕಂಪ್ಲೇಂಟ್ ಪ್ರಕಾರ ಒಬ್ಬರು ವೆಂಕಟೇಶಪ್ಪ ಅವರದು ವಾಸ ಕೂಡ ತಮ್ಮನಾಯಕನಹಳ್ಳಿ, ಅರೌಂಡ್ 54 ಇಯರ್ಸ್ ಏಜ್ ಇದೆ ಅವ್ರದ್ದು. ಫಾರ್ಮರ್ ಕೆಲಸ ಮಾಡ್ತಾರೆ, ಜೊತೆಗೆ ಅವರದು ಫೈನಾನ್ಸ್ ವಿಚಾರ ಬಗ್ಗೆ ಮತ್ತು ರಿಯಲ್ ಎಸ್ಟೇಟಲ್ಲಿ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ.
ಜೊತೆಗೆ JDS ಅಲ್ಲಿ ಕೂಡ ಆ್ಯಸ್ ಅ ವರ್ಕರ್, ಆ್ಯಕ್ಟಿವ್ ವರ್ಕರ್ ಕೆಲಸ ಮಾಡ್ತಾರೆ ಅವರು. ಸೊ ಅವ್ರದ್ದು ಬಾಡಿ ಸಿಕ್ಕಿದೆ. ಬಾಡಿ ಮೇಲೆ ಡೀಪ್ ಕಟ್ ಇಂಜುರೀಸ್ ಇತ್ತು, ಸ್ಟಮಕಲ್ಲಿ ಮತ್ತು ಕೈಯಲ್ಲಿ ಮತ್ತು ಫೇಸ್ ಮೇಲೆ ಬೇರೆ ಬೇರೆ ಜಾಗ ಈ ಥರದ್ದು ಡೀಪ್ ಕಟ್ ಇಂಜುರೀಸ್ ಇತ್ತು. ಸೊ ಆ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ 2 ಜನ ಈಗ ನಮಗೆ ಸಿಕ್ಕಿದ್ದಾರೆ, ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ 2 ಜನ, ಒಬ್ಬರು ಧನ್ರಾಜ್ ಅರೌಂಡ್ 22 ಇಯರ್ಸ್ ಏಜ್, ಅದು ಇವರದು ವಾಸ ಕೂಡ ಪಕ್ಕದಲ್ಲಿ ಜಾತ್ವಾರ ಊರಿದೆ, ಅಲ್ಲಿ ವಾಸ ಇದೆ ಅವರದು. ಮತ್ತು ಇನ್ನೊಬ್ಬರು ಸತೀಶ್ ಅರೌಂಡ್ 31 ಇಯರ್ಸ್ ಏಜ್, ಇವರು ಕೂಡ ಜಾತ್ವಾರ. ಸೊ ಈ 2 ಜನ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಸಿಕ್ಲಿ ಈ ವೆಂಕಟೇಶಪ್ಪದು 3 ತಿಂಗಳು ಹಿಂದೆ ಏನೊಬ್ಬರು ಆ ಊರ್ದು ವಾಸಿ ಅರವಿಂದ್ ಅವ್ರ ಜೊತೆಗೆ ಒಂದು ಗಲಾಟ ಆಯಿತು ಬಾರಲ್ಲಿ. ಕುಡಿತಾ ಇದ್ದಾರೆ ಆ ಟೈಮಲ್ಲಿ, ಬೇರೆ ಏನಾದರೂ ವಿಚಾರ ಬಗ್ಗೆ ಅವ್ರದ್ದು ಗಲಾಟ ಆಯಿತು. ಆ ಟೈಮ್ಗೆ ವೆಂಕಟೇಶಪ್ಪ ಅರವಿಂದ್ಗೆ ಹೊಡೆದಿದ್ದಾರೆ. ಅರವಿಂದ್ದು ಫ್ರೆಂಡ್ ಇದೆ ಧನ್ರಾಜ್ಗೆ ಅರವಿಂದ್ ಹೆಲ್ಪ್ಗಾಗಿ ಫೋನ್ ಮಾಡಿದ್ದಾರೆ ಕಿ ಇವರು ನಮಗೆ ಓಡ್ತಾ ಇದ್ದಾರೆ, ನಮಗೆ ಹೆಲ್ಪ್ ಮಾಡಿ. ಸೊ ಆ ಟೈಮ್ಗೆ ಈ ಧನ್ರಾಜ್ ಕೂಡ ಇವರಿಗೆ ಸಹಾಯ ಮಾಡೋಕ್ಕಾಗಿ ಬಂದಿದ್ದಾರೆ ಬಾರ್ ಹತ್ರ. ಸೊ ವೆಂಕಟೇಶಪ್ಪ ಅವ್ರಿಗೆ ಕೂಡ ಹೊಡೆದಿದ್ದಾರೆ ಮತ್ತು ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಇಶ್ಯೂ ಆದಮೇಲೆ ಅವರು ರಾಜಿ ಪಂಚಾಯಿತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ಗೇನು ಕಂಪ್ಲೇಂಟ್ ಕೊಡಲಿಲ್ಲ, ಪೊಲೀಸ್ ಗಮನಕ್ಕೆ ಕೂಡ ಬರಲ್ಲ. ಆ ಊರಲ್ಲಿ ಎಲ್ಲರೂ ಜನ ಮಾತಾಡಿ ಇದನ್ನು ಇಶ್ಯೂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ವೆಂಕಟೇಶಪ್ಪಗೆ ಯಾವಾಗ ಇವರು ಸಿಗ್ತಾರೆ ದಾರಿಯಲ್ಲಿ ಅಥವಾ ಊರಲ್ಲಿ, ಯಾವಾಗ ಇವರಿಗೆ ನೋಡ್ತೀರಾ ಅವ್ರಿಗೇನಾದರೂ ಇನ್ಸ್ಟಿಗೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರಾ, ಪ್ರವೋಕ್ ಮಾಡ್ತಾರಾ, ಅವ್ರಿಗೆ ಬಾಯ್ತೀರಾ, ಹೇಳ್ತೀರಾ, ಅವ್ರಿಗೆ ಥ್ರೆಟನ್ ಮಾಡ್ತಾರಾ, ಧಮಕಿ ಕೊಡ್ತೀರಾ ಅವ್ರಿಗೆ. ಸೊ ಈ ವಿಚಾರ ಬಗ್ಗೆ ಇವರಿಗೆ ಸ್ವಲ್ಪ ಈ ಥರ ಮೈಂಡಲ್ಲಿ ಈ ಥರ ಬಂದಿದೆ ಕಿ ಈ ಥರದ್ದು ಏನಾದರೂ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ. ಜೊತೆಗೆ ಇವರದು ಫ್ರೆಂಡ್ ಇದೆ ಇನ್ನೊಬ್ಬರು ಸತೀಶ್ ಸತೀಶ್ದು ಫ್ರೆಂಡ್ಗೆ ಕೂಡ ಇವರು ನಮ್ಮ ಡಿಸೀಸ್ಡ್ ಲಾಸ್ಟ್ 1 ಮಂತಿಂದ ಅವ್ರಿಗೆ ಕೂಡ ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಿ ಧನ್ರಾಜ್ ಕೂಡ ನಿಮ್ಮ ಫ್ರೆಂಡ್ ಇದ್ದೀರಾ, ನೀವು ಯಾಕೆ ನಿಮಗೆ ಕೂಡ ನಾನು ಅಟ್ಯಾಕ್ ಮಾಡ್ತೀನಿ, ಈ ಥರ ಅವ್ರಿಗೆ ಕೂಡ ಹೆದರಿಸ್ತೀರಾ, ಅವ್ರಿಗೆ ಕೂಡ ಬೈದಿದ್ದೀರಾ ಸುಮಾರು ಟೈಮ್ಸ್. ಸೊ 2 ಜನ ಈ ಕಾರಣ ಬಗ್ಗೆ ಅವ್ರಿಗೆ ಸ್ವಲ್ಪ ಎನಿಮಿಟಿ ಆಗಿದೆ, ರೈವಲ್ರಿ ಆಗಿದೆ ಅವ್ರ ಜೊತೆಗೆ, ಡಿಸೀಸ್ ಜೊತೆಗೆ. ಸೊ ನಮ್ಮ ಮಾಹಿತಿ ಪ್ರಕಾರ ಇವರು 1 ಜನವರಿಗೆ ಕೂಡ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಅವಕಾಶ ಸಿಗಲ್ಲ. ಸೊ 3ನೇ ತಾರೀಕಿಗೆ ಇವರು ಯಾವಾಗ ತಮ್ಮನಾಯ್ಕಲ್ ಹಳ್ಳಿ ಗೇಟಿಂದ ಊರ್ ಸೈಡ್ ಬರ್ತಾ ಇದ್ದಾರೆ ಬೈಕಲ್ಲಿ, ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ, TVS iQube ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ. ಆ ಟೈಮ್ಗೆ ಇವರಿಗೆ ಹೋಗಿ ಫಾಲೋ ಮಾಡಿ ಅಡ್ಡ ಹಾಕಿ ಇವರಿಗೆ ಮಚ್ಚು ಮತ್ತು ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಗ್ರಾಮದಲ್ಲಿ ಕ್ಷುಲಕ ಕಾರಣಕ್ಕೆ ಆರಂಭವಾದ ಜಗಳ ವೈಷಮ್ಯ ಜಿದ್ದು ಪ್ರತಿಷ್ಠೆಗೆ ತಿರುಗಿ JDS ಮುಖಂಡನೋರ್ವನ ಕೊಲೆಯಲ್ಲಿ ಅಂತ್ಯವಾಗಿದ್ರೆ, ಇತ್ತ ಮಾಡಿದ ಪಾಪಕ್ಕೆ ಆರೋಪಿಗಳು ಪೊಲೀಸರ ಅತಿಥಿಗಳು ಆಗಿದ್ದಾರೆ. ಸಿಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿಶ್ವಕರ್ಮ ಸಮುದಾಯದವರು ಕರಕುಶಲದಲ್ಲಿ ಹೆಚ್ಚು ಖ್ಯಾತಿ ಪಡೆದವರಾಗಿದ್ದು, ಅವರ ಕರಕುಶಲತೆ ಜೊತೆಗೆ ಶಿಕ್ಷಣವನ್ನು ಪಡೆದು ಸಾಮಾಜಿಕವಾಗಿ ಮುಂದೆ ಬರುವಂತಾಗಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಇಂದು ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದವರು ಮತ್ತು ಪ್ರಮುಖರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಇವತ್ತು ಅಮರ ಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಸಮುದಾಯದ ಎಲ್ಲ ಬಾಂಧವರು ಕೂಡ ಇವತ್ತು ಬಂದಿದ್ದಾರೆ. ಹಾಗೆಯೇ ಜಿಲ್ಲೆಯಲ್ಲಿ ಏನು ಸಾಧನೆ ಮಾಡಿರ್ತಕ್ಕಂತಹ ಶಿಲ್ಪಿಗಳಿಗೆ ನಾವಿವತ್ತು
ಇವತ್ತು ಸನ್ಮಾನವನ್ನು ಮಾಡಿದ್ದೀವಿ. ಹಾಗೆಯೇ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 3 ಜನ ಹೆಣ್ಮಕ್ಳು ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡಿದ್ದೀವಿ. ಹಾಗಾಗಿ ಸಮುದಾಯಕ್ಕೆ ಒಂದು ಒಳ್ಳೆಯ ಆಶಯ ಅಂದರೆ ವಿಶ್ವಕರ್ಮ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಂಥವ್ರಿಗೂ ಕೂಡ ನಾವು ಟ್ರೈನಿಂಗನ್ನು ಕೊಟ್ಟು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಅಂದರೆ ಕ್ರೆಡಿಟ್ ಬ್ಯಾಂಕ್ ಲಿಂಕೇಜನ್ನು ಮಾಡಿಕೊಡೋಂಥದ್ದೇನಿದೆ ಅದರ ಬಗ್ಗೆಯೂ ಕೂಡ ನಾವು ಹೇಳಿದ್ದೀವಿ. ಹಾಗೆಯೇ ಎಲ್ಲರೂ ಕೂಡ ಅವರು ಕರಕೌಶಲದಲ್ಲಿ ಹೆಸರುವಾಸಿಯಾದಂಥವರು. ಹಾಗಾಗಿ ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂತೆಲ್ಲೂ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಅವರು ತಮ್ಮ ಏನು ಸಮುದಾಯದಲ್ಲಿ ವೃತ್ತಿ ಕೌಶಲ್ಯ ಇದೆ ಅದರ ಜೊತೆಯಲ್ಲೂ ಕೂಡ ಮಕ್ಕಳು ಶಿಕ್ಷಣದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸಬೇಕು, ಅದರಲ್ಲೂ ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಸಾಧಕ ಶಿಲ್ಪಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗಿದೆ. ಅಲ್ಲದೆ ವಿಶ್ವಕರ್ಮ ಯೋಜನೆಯಡಿ ಅರ್ಜಿ ಸಲ್ಲಿಸಿದವರಿಗೆ ವಿವಿಧ ಕೌಶಲ್ಯಗಳ ಕುರಿತು ತರಬೇತಿ ನೀಡಲಾಗುವುದು. ಕರಕುಶಲದಲ್ಲಿ ಖ್ಯಾತಿ ಪಡೆದ ಸಮುದಾಯ ಶಿಕ್ಷಣಕ್ಕೂ ಆದ್ಯತೆ ನೀಡಬೇಕೆಂದು ಹೇಳಿದರು. ವೃತ್ತಿ ಕೌಶಲ್ಯದ ಜೊತೆಗೆ ಶಿಕ್ಷಣದಲ್ಲೂ ಪ್ರಗತಿ ಸಾಧಿಸಬೇಕೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರದೊಂದಿಗೆ ಪಲ್ಲಕ್ಕಿಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಈ ವೇಳೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಸಾಥ್ ನೀಡಿದವು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಯಿತು. ವಿಜಯ್ ರಾಜ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಲ್ಲಿ ಎಸಿಸಿ ಸಿಮೆಂಟ್ ಕಾರ್ಖಾನೆ ಇದೆ. ಅದೇ ಜಾಗದಲ್ಲಿಯೇ ಆರ್ಟಿಒ ಚೆಕ್ ಪೋಸ್ಟ್ ಕೂಡ ಇದ್ದು ಸಿಮೆಂಟ್ ಕಾರ್ಖಾನೆ ಲಾರಿಗಳನ್ನು ರಸ್ತೆಯಲ್ಲಿ ನಿಲ್ಲಿಸುವುದರಿಂದ ಒಂದು ಕಡೆ ಅಪಘಾತಗಳಿಗೆ ಕಾರಣವಾಗುತ್ತಿದ್ದರೆ ಮತ್ತೊಂದು ಕಡೆ ವಾಹನ ತಪಾಸಣೆಗಾಗಿ ಆರ್ಟಿಒ ಚೆಕ್ಪೋಸ್ಟ್ ಅಧಿಕಾರಿಗಳು ವಾಹನಗಳನ್ನು ತಡೆಯುವುದರಿಂದಲೂ ಅಪಘಾತಗಳು ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಸಮೀಪ ಇಂದು ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದ್ದು ಪವಾಡದ ರೀತಿಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ಪ್ರಯಾಣಿಕರು ಪಾರಾಗಿದ್ದಾರೆ. ನಿಂತಿದ್ದ ಸಿಮೆಂಟ್ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದ್ದು ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಒಂದೇ ಕುಟುಂಬದ 4 ಗಂಭೀರ ಗಾಯಗಳಾಗಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತದಲ್ಲಿ ಪವನ್, ಮಮತಾ, ಸುಕೃತ್ ಹಾಗೂ ಸುಶ್ರುತ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು ಬೆಂಗಳೂರಿನಿಂದ ಪಾವಗಡಕ್ಕೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ತೊಂಡೇಬಾವಿ ರಾಜ್ಯ ಹೆದ್ದಾರಿ 9ರ ಎಸಿಸಿ ಫ್ಯಾಕ್ಟರಿ ಬಳಿ ಅಪಘಾತ ನಡೆದಿದೆ. ಗಾಯಾಳುಗಳನ್ನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಒಬ್ಬ ಹುಡುಗನಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಎಸಿಸಿ ಫ್ಯಾಕ್ಟರಿ ಲಾರಿಗಳು ರಸ್ತೆಯಲ್ಲಿ ನಿಲ್ಲಿಸಿರುವುದೇ ಅಪಘಾತಕ್ಕೆ ಕಾರಣ ಎಂದು ಒಂದು ಕಡೆ ಆರೋಪ ಕೇಳಿಬಂದಿದ್ದರೆ ಮತ್ತೊಂದು ಕಡೆ ಅಪಘಾತ ನಡೆದ ಜಾಗದಿಂದ ಕೇವಲ 40 ಮೀಟರ್ ದೂರದಲ್ಲಿಯೇ ಆರ್ಟಿಒ ಚೆಕ್ ಪೋಸ್ಟ್ ಇದ್ದು ಇಲ್ಲಿ ಸಾಗುವ ವಾಹನಗಳನ್ನು ಆರ್ಟಿಒ ಅಧಿಕಾರಿಗಳು ಪರಿಶೀಲಿಸಲು ವಾಹನಗಳನ್ನು ತಡೆಯುತ್ತಾರೆ. ಹಾಗೆ ತಡೆಯುವುದರಿಂದಲೂ ಅಪಘಾತಗಳು ಸಂಭವಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಎಸಿಸಿ ಫ್ಯಾಕ್ಟರಿಗೆ ಸೇರಿದ 100 ಲಾರಿಗಳನ್ನು ಪ್ರತಿದಿನ ಹೆದ್ದಾರಿ ಬದಿಯಲ್ಲೇ ನಿಲ್ಲಿಸಲಾಗುತ್ತಿದೆ. ಇದರಿಂದ ನಿರಂತರವಾಗಿ ಇಲ್ಲಿ ಅಪಘಾತಗಳು ನಡೆಯುತ್ತಲೇ ಇದೆ. ಕೂಡಲೇ ರಸ್ತೆ ಬದಿ ಲಾರಿಗಳನ್ನು ನಿಲ್ಲಿಸುವುದನ್ನು ತಡೆಯಬೇಕು ಮತ್ತು ಆರ್ಟಿಒ ಚೆಕ್ಪೋಸ್ಟ್ ತೆರವು ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ್ದು ಸ್ಥಳಕ್ಕೆ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಜನಸಾಮಾನ್ಯರ ಮೇಲೆ ದರ ಏರಿಕೆಯ ಹೊರೆ ಹಾಕಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರಿಗೆ ಉಚಿತ ನೀಡಿ ಅದರ ಹೊರೆಯನ್ನು ರಾಜ್ಯ ಸರ್ಕಾರ ಪುರುಷರ ಮೇಲೆ ಹಾಕುತ್ತಿದೆ ಎಂದು ಅವರು ಲೇವಡಿ ಮಾಡಿದ್ದಾರೆ. ತುರುವೇಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ, ರಾಜ್ಯದಲ್ಲಿ 50% ಮಹಿಳೆಯರು, 50% ಪುರುಷರಿದ್ದು, ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ನೀಡಿ ಪುರುಷರಿಗೆ ದರದ ಬರೆ ಎಳೆದು ಇವರ ಜೇಬಿನಿಂದ ಕಿತ್ತು ಅವರಿಗೆ ಕೊಡುವ ಕೆಲಸ ಮಾಡುತ್ತಿದೆ ಎಂದು ಲೇವಡಿ ಮಾಡಿದರು. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಹಣವಿಲ್ಲದೆ ಈ ರೀತಿ ದರ ಏರಿಕೆ ಮಾಡುತ್ತಿದೆ ಎಂದು ಆರೋಪಿಸಿದರು. 15%, ಒಂದಲ್ಲ ಎರಡಲ್ಲ ಮೂರಲ್ಲ 15% ಏನು ಇವರು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ನಾವು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಯೋಜನೆಯನ್ನು ತಂದರು. ಅದು ಎಲ್ಲಾದರೂ ಒಂದು ಕಡೆ ತೆಗಿಬೇಕಲ್ಲ. ಸರ್ಕಾರ ಅದನ್ನ ಎಲ್ಲಿ ನೋಡಿದ್ರು ಮತ್ತು ಅವರ ಯಜಮಾನರು ಮನೆಗೆ ಹೆಣ್ಣುಮಕ್ಕಳು ಫ್ರೀಯಾಗಿ ಕರ್ಕೊಂಡೋಗಿ ಅವರ ಗಂಡಂದ್ರ ಜೇಬಿಗೆ ಮತ್ತು ಅಮಾಯಕ ವಿದ್ಯಾರ್ಥಿಗಳು, ವಯಸ್ಕರು ಅಂಥವ್ರ ಜೇಬಿಗೆ ಕೈ ಹಾಕಿ ಇವತ್ತು ಕನಿಷ್ಠ ಬಸ್ ಪ್ರಯಾಣ ದರ 11 ರೂಪಾಯಿಯಿಂದ 120 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಎಲ್ಲ ರೀತಿಯ ಬಸ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಇನ್ನು ಹಾಲಿನ ದರ, ಸ್ಟಾಂಪ್ ಡ್ಯೂಟಿ ದರ, ಪೆಟ್ರೋಲ್ ದರ, ಡೀಸೆಲ್ ದರ, ಸಬ್ ರಿಜಿಸ್ಟರ್ ನೋಂದಣಿ ದರ ಹೀಗೆ ಎಲ್ಲ ದರಗಳನ್ನು ಹೆಚ್ಚಿಸುತ್ತಿರುವುದು ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ಸದನದಲ್ಲಿ ಹಾಗೂ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಇಸ್ಮಾಯಿಲ್ ಜಬೀವುಲ್ಲಾ ಖಾನ್, ಸಿಟಿವಿ ನ್ಯೂಸ್, ಶಿರಾ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30-40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676.
ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಘಾಟಿ ಜಾತ್ರೆಯಲ್ಲಿ ಜನದಟ್ಟಣೆಯ ಅವಕಾಶ ಬಳಸಿಕೊಂಡ ಸರಗಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಜನರಲ್ಲಿ ಬಸ್ ಹತ್ತುವಾಗ ಮಹಿಳೆಯ ಮಾಂಗಲ್ಯ ಸರ ಎಗರಿಸಿ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿನ್ನೆ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ಬಸವೇಶ್ವರ ನಗರದ ಅಕ್ಕಯ್ಯಮ್ಮ ಎಂಬ ಮಹಿಳೆ ನಿನ್ನೆ ಜಾತ್ರೆಗೆ ತೆರಳಿ ದೇವರ ದರ್ಶನ ಪಡೆದ್ರು. ಜಾತ್ರೆ ನಂತರ ವಾಪಸ್ ಊರಿಗೆ ತೆರಳಲು ಅವರು ಬಸ್ ಹತ್ತಿದ್ದಾರೆ. ರಶ್ನಲ್ಲಿ ಬಸ್ ಹತ್ತುವ ವೇಳೆ ಅವರ ಮಾಂಗಲ್ಯ ಸರ ಕಳ್ಳರು ಎಗರಿಸಿದ್ದಾರೆ. ಬಸ್ ಕಂಡಕ್ಟರ್ಗೆ ಗುರುತಿನ ಚೀಟಿ ತೋರಿಸಲು ಆಧಾರ್ ಕಾರ್ಡ್ ತೋರಿಸುವ ವೇಳೆ ಮಾಂಗಲ್ಯ ಸರ ಕಳವಾಗಿರುವುದು ಆಕೆಯ ಗಮನಕ್ಕೆ ಬಂದಿದ್ದು, ಸುಮಾರು 40 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನ ಕಳ್ಳರು ಎಗರಿಸಿದ್ದಾರೆ. ಇಲ್ಲಿ ನಾನು ದರ್ಶನ ಮಾಡ್ಕೊಂಡು ನಾಷ್ಟ ಅಲ್ಲಿ ಪ್ರಸಾದ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಆಮೇಲೆ ಗೌರಿಬಿದನೂರು ಬಸ್ ಒಂದು ಬಂತು, ಅದಕ್ಕೆ ಹತ್ತಿದೆ. ಅಲ್ಲಿ ಜಾಸ್ತಿ ಮುಗಿಲು ಬಿದ್ದಿದ್ದು ಹೋಗಿ ಕೂತ್ಕೊಂಡು ಎಲ್ಲ ಅಡಿಕೆ ಹಾಕಂತಿದ್ದೆ. ಅವಾಗ ಇಲ್ಲಿ ಹೋಗಲ್ಲಮ್ಮ ದೊಡ್ಡಬಳ್ಳಾಪುರಕ್ಕೆ, ಅಲ್ಲಿಂದ ಇಳಿದು ದೊಡ್ಡಬಳ್ಳಾಪುರಕ್ಕೆ ಬಂದು ಬಸ್ ಹತ್ತೆ. ನಾನು ಅಷ್ಟಲ್ಲೇ ಬಸ್ ಸ್ಟ್ಯಾಂಡಾಗ ಅಷ್ಟೇ ಮಾಡಿತ್ತು, ಇನ್ನೆಲ್ಲಿಗೂ ಹೋಗಲಿಲ್ಲ, ಏನೂ ಬರಲಿಲ್ಲ. ಬಸ್ಗಳು ನೋಡ್ಕೊಂಡು ಬಸ್ ಹತ್ತಿ ನಿಂತಿದ್ದೆ. ಆಮೇಲೆ ಆಧಾರ್ ಕಾರ್ಡ್ ತೆಗಿಯೋಣ ಮಾಂಗಲ್ಯ ನೋಡಿದೆ, ಇರಲಿಲ್ಲ. ಅವಾಗ ನಾನು ಮಾಂಗಲ್ಯ ಚೈನು ಅಂದೆ. ಇವಾಗ ಏನು ಮಾಡೋಕ್ಕತ್ತ, ನಿನ್ನ ಜೊತೆ ಯಾರು ಬಂದಿದ್ರು, ಯಜಮಾನರು ಬಂದಿದ್ದು, ಅಲ್ಲಿ ಇದ್ದರು, ನಾನು ಅಲ್ಲಿಗೆ ಹೋಗಲಿಲ್ಲ, ಇಲ್ಲಿಗೆ ಬಂದೆ ಅಂದೆ. ಆಮೇಲೆ ಇನ್ನೇನು ಮಾಡ್ತೀಯಮ್ಮ, ಎಲ್ಲನ ಹೋಗಿ ಏನಾನ ಆದತ್ತು ಬಾ ಅಂತ ಅಷ್ಟೇ. ನಾನು ಇಳಿಲಿಲ್ಲ, ತಿರ್ಗಾ ಏನು ಯಾರನ್ನೂ ಕೇಳೂ ಇಲ್ಲ. ನೆಟ್ಗೆ ಬಸ್ಸಾಗಿ ಬಂದೆ, ಟಿ ವಿ ಕ್ರಾಸಾಗಿರಲಿ. ಅದು ಯಾರೋ ಅಮ್ಮ ನನ್ನ ಒಬ್ಬಳನ್ನೇ ಕಳಿಸ್ಲಿಲ್ಲ, ಆಟೋ ಮಾಡ್ಕೊಂಡು ಕರ್ಕೊಂಡು ಮನೆ ತಕ್ಬಿಟ್ಟು. ಘಟನೆಗೆ ಸಂಬಂಧಿಸಿದಂತೆ ಮಹಿಳೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರದ ಖಾಸ್ಬಾಗ್ ಸಮೀಪದಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಪೂರ್ವ ಸಿದ್ಧತೆ ಪರಿಶೀಲಿಸಿದ ಮುಖಂಡ ಆನಂದ್ ಮೂರ್ತಿ ಅವರು ಶಾಸಕ ಧೀರಜ್ ಮುನಿರಾಜು ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆಯೋಜಿಸಿರುವುದಾಗಿ ಹೇಳಿದರು.
ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಧೀರಜ್ ಮುನಿರಾಜು ಬ್ರಿಗೇಡ್ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು, ಪಂದ್ಯಾವಳಿಗಳ ಉದ್ಘಾಟನೆ ಇಂದು ನಡೆಯಲಿದೆ. ರಾಜ್ಯದ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಿರಂತರ 3 ದಿನಗಳು ನಡೆಯಲಿದ್ದು, ಪಂದ್ಯಾವಳಿಯಲ್ಲಿ ರಾಜ್ಯದ 26 ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಪಂದ್ಯಾವಳಿಗಳಿಗೆ ಆಗಮಿಸುವ ಕ್ರೀಡಾಪಟುಗಳಿಗೆ ವಸತಿ, ಊಟ ಸೇರಿದಂತೆ ಉತ್ತಮ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಈ ಪಂದ್ಯಾವಳಿಯ ಮತ್ತೊಂದು ವಿಶೇಷವೆಂದರೆ ಅತ್ಯುತ್ತಮ ಪ್ರದರ್ಶನ ನೀಡುವ ಕ್ರೀಡಾಪಟುವನ್ನು ನುರಿತ ಕ್ರೀಡಾ ತರಬೇತಿದಾರರು ನೇರವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಿದ್ದು, ಉತ್ತಮ ಪ್ರತಿಭೆಯುಳ್ಳ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದ ತಮ್ಮ ಜಿಲ್ಲೆಯ ಹೆಸರನ್ನು ಪ್ರದರ್ಶಿಸಲು ಇದೊಂದು ಉತ್ತಮ ಅವಕಾಶ ಎಂದು ಆಯೋಜಕರು ತಿಳಿಸಿದ್ದಾರೆ. ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 1,11,111 ರೂಪಾಯಿಗಳ ನಗದು ಬಹುಮಾನ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 77,777, ತೃತೀಯ ಸ್ಥಾನ ಪಡೆದ ತಂಡಕ್ಕೆ 33,333 ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುವುದೆಂದು ಆಯೋಜಕರು ತಿಳಿಸಿದರು. ಕಬಡ್ಡಿ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಕರ್ನಾಟಕ ಚಾಂಪಿಯನ್ಶಿಪ್ ಅಂದರೆ ಎಲ್ಲ 26 ಟೀಮು, ಎಲ್ಲ 26 ಜಿಲ್ಲೆಯಿಂದ ಈ 26 ಟೀಮನ್ನು ಸಹ ಬರ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಆದವರು ನೆಕ್ಸ್ಟು ಇಂಡಿಯಾ ಇಲ್ಲೇ ಸೆಲೆಕ್ಷನ್ನು ಕೂಡ ಇಲ್ಲೇ ಇರುತ್ತೆ. ಇಲ್ಲಿಂದ ಸ್ಟೇಟ್ ಟೀಮ್ ಸೆಲೆಕ್ಷನ್ ಆಗುತ್ತೆ. ಇವತ್ತು 6ನೇ ತಾರೀಕು ಪ್ರಾರಂಭ ಆಗಿ 8ನೇ ತಾರೀಕು ಸಂಜೆ ಮುಗಿಯುತ್ತೆ ಕಾರ್ಯಕ್ರಮ. 6ನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ SR ವಿಶ್ವನಾಥ್ ಯಲಹಂಕ ಜನಪ್ರಿಯ ಶಾಸಕರು ಅವರು ಬರ್ತಾ ಇದ್ದಾರೆ. ಹಾಗೆ 7ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಗಳಾದಂಥ ಸಂಸದರಾದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದಂಥ ಡಾಕ್ಟರ್ ಸುಧಾಕರ್ ಬರ್ತಾ ಇದ್ದಾರೆ. ಹಾಗೆಯೇ DCM ಅಶ್ವಥ್ ನಾರಾಯಣ್ ಸಹ ಬರ್ತಾ ಇದ್ದಾರೆ. 8ನೇ ತಾರೀಕು ಧೀರಜ್ ಮುನಿರಾಜು ಅವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವತ್ತು ಅವರು ಹುಟ್ಟುಹಬ್ಬ ಪ್ರಯುಕ್ತ ಇಲ್ಲಿ ಹಾಜರಿರ್ತಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯುತ್ತೆ. ಅದರಿಂದ ಎಲ್ಲರೂ ಸಹಕಾರ ಕೊಟ್ಟು ಇಡೀ ತಾಲೂಕು ಜನತೆ ಇಲ್ಲಿ ಬಂದು ಎಲ್ಲರನ್ನೂ ಆಶೀರ್ವದಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಗುಡಿಬಂಡೆ ತಾಲೂಕಿನಾದ್ಯಂತ ಸುಮಾರು 500 ಎಕರೆಗೂ ಹೆಚ್ಚು ಆಲೂಗಡ್ಡೆ, ಹೂವು ಸೇರಿದಂತೆ ವಿವಿಧ ಬೆಳೆ ಬೆಳೆಯಲಾಗಿದ್ದು, ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದೆ ಬೆಳೆ ಒಣಗುತ್ತಿವೆ ಎಂದು ಆರೋಪಿಸಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೆಸ್ಕಾಂ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಸಮರ್ಪಕ ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೆಸ್ಕಾಂ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ KN ಸೋಮಶೇಖರ್ ಮಾತನಾಡಿ, ತಾಲೂಕಿನಾದ್ಯಂತ ಈಗಾಗಲೇ 500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ರೈತರು ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಬೆಳೆಗಳಿಗೆ ನೀರು ಪೂರೈಸಲು ವಿದ್ಯುತ್ ಸಮರ್ಪಕವಾಗಿ ಇಲ್ಲದೆ ಬೆಳೆಗಳು ಒಣಗುತ್ತಿವೆ. ಕೂಡಲೇ ರೈತರ ಪಂಪ್ ಸೆಟ್ಟುಗಳಿಗೆ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು. ಟ್ರಾನ್ಸ್ಫಾರ್ಮರ್ ಬಳಿ ಇರುವ ಗಿಡ ಗಂಟುಗಳನ್ನು ತೆರವು ಮಾಡಬೇಕು. ವಿದ್ಯುತ್ ಲೈನ್ ಹಾದು ಹೋಗಿರುವ ಕಡೆ ಮರಗಳ ರೆಂಬೆಗಳನ್ನು ತೆಗೆಯಬೇಕೆಂದು ಒತ್ತಾಯಿಸಿದರು. ಸ್ವಲ್ಪ ಲೇಟ್ ಆಗಿ ಬಿತ್ತನೆ ಮಾಡಿ, ಇನ್ನೂ ಬೇಸಿಗೆ ಸ್ಟಾರ್ಟ್ ಆಗಿಲ್ಲ, ಈಗಾಗಲೇ ಕರೆಂಟ್ ನಮಗೆ ಅಸಮರ್ಪಕವಾಗಿ ವಿದ್ಯುತ್ತನ್ನು ನೀಡಿದೆ. ಹಾಗಾಗಿ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಏನಕ್ಕಾಗಿ ಹೋರಾಟವನ್ನು ಮಾಡಿದ್ದೇವೆ? ಈ ಗುಡಿಬಂಡೆ ತಾಲೂಕಿನಲ್ಲಿ ಹೆಚ್ಚು ಆಲೂಗಡ್ಡೆ, ಜಾಮಂತಿ ಇತರ ಬೆಳೆಗಳನ್ನು ನಾವು ಈಗಾಗಲೇ ಬೆಳೆದಿದ್ದೀವಿ. ನಮ್ಮ ಗುಡಿಬಂಡೆ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಾಗಿದ್ದು ಯಾವುದೇ ರೀತಿಯ ನದಿ ನಾಳೆಗಳು ನಾವು ಕರೆಂಟನ್ನು ಮಾತ್ರನೇ ಅವಲಂಬನೆ. ಆದರೆ ಅದೇ ಕರೆಂಟನ್ನು ಇದು ಅಸಮರ್ಪಕವಾಗಿ ಏನು ರಾಜ್ಯ ಸರ್ಕಾರ 7 ಗಂಟೆ ಸತತವಾಗಿ ಕರೆಂಟ್ ನೀಡಬೇಕಂತ ಏನು ಹೇಳಿರ್ತಾರೆ, ಆದರೆ ಆ 7 ಗಂಟೆ ಕರೆಂಟ್ ಅಸಮರ್ಪಕವಾಗಿ ವಿದ್ಯುತ್ತನ್ನು ನೀಡ್ತಾ ಇದೆ. ಹಾಗಾಗಿ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಈಗಾಗಲೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಾವು ಭೂಮಿ ಮೇಲೆ ಈಗಾಗಲೇ ಸುರಿದಾಗಿದೆ. ಆದರೆ ಈಗಾಗಲೇ ಕಣ್ಣೆ ಮುಚ್ಚಾಡ ಸರಿಯಾದ ರೀತಿಯಲ್ಲಿ ಕರೆಂಟ್ ನೀಡ್ತಾ ಇದೆ. ಹೋಗಲಿ ಇದ್ರ ವಿರುದ್ಧ ಈಗ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ರೈತರನ್ನ ಅತಿ ತೀಕ್ಷ್ಣವಾಗಿ ನೋಡ್ತಾ ಇರ್ತಕ್ಕಂಥ ಈಗಾಗಲೇ ನೋಡ್ತೀವಿ. ಆದರೆ ರಾಜ್ಯ ಸರ್ಕಾರ ಹೇಳ್ತಿದೆ ನಾವು ರೈತರಿಗೆ 7 ಗಂಟೆ ಕರೆಂಟನ್ನು ನೀಡ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಹೇಳ್ದಂಗೆ ಇಲ್ಲಿ ರೈತರಿಗೆ ಸಮರ್ಪಕವಾದ 7 ಗಂಟೆ ಕರೆಂಟನ್ನು ನೀಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವತ್ತು
ನಾವು ಮನವಿ ಕೊಡೋ ಮುಖಾಂತರ ನಮ್ಮ ಈ ಹೋರಾಟವನ್ನು. ಇನ್ನು ತಾಲೂಕು ಸಂಚಾಲಕ ರಾಮರೆಡ್ಡಿ ಮಾತನಾಡಿ, ಗುಡಿಬಂಡೆ ತಾಲೂಕಿನಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ಯಾವುದೇ ನದಿ ನಾಳೆಗಳಿಲ್ಲ. ವಿದ್ಯುತ್ ನಂಬಿಕೊಂಡು ಬೆಳೆ ಬೆಳೆಯುತ್ತಿದ್ದು, ವಿದ್ಯುತ್ ತೊಂದರೆಯಿಂದ ಬೆಳೆಗಳಿಗೆ ನೀರು ಹಾಯಿಸಲು ಆಗುತ್ತಿಲ್ಲ. ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಗಂಟೆಗಟ್ಟಲೆ ವಿದ್ಯುತ್ ಕಡಿತಗೊಳಿಸುತ್ತಾರೆ. ಕೂಡಲೇ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಯಶಸ್ವಿಯಾಗಲಿ. ಅಸಮರ್ಪಕ ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಸಮರ್ಪಕ ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕಾರ್ಯದರ್ಶಿ ಭೂಪಾಲರೆಡ್ಡಿ, ಬಲರಾಮಪ್ಪ, ವೆಂಕಟರೋಣಪ್ಪ, ಚೌಡರೆಡ್ಡಿ, ಬಿ ಶ್ರೀನಿವಾಸ್, ಲಕ್ಷ್ಮೀನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಸಮರ್ಪಕ ವಿದ್ಯುತ್ತನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. 3 ತಲೆಮಾರುಗಳಿಂದ ವಾಸವಿದ್ದ 4 ಕುಟುಂಬಗಳು ರಾತ್ರೋರಾತ್ರಿ ವಸತಿಹೀನರಾಗಿ ಬೀದಿಗೆ ಬಿದ್ದ ಘಟನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ 2 ದಿನಗಳ ಹಿಂದೆ ವಾಸವಿದ್ದ ಮನೆಗಳನ್ನು ತೆರವುಗೊಳಿಸಿದ ಪರಿಣಾಮ ದಾರಿ ಕಾಣದೆ ಬೀದಿ ಆಶ್ರಯಿಸಿದ್ದಾರೆ. ತಮಗೆ ನ್ಯಾಯ ದೊರೆದಿದ್ದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೀದಿಗೆ ಬಿದ್ದಿರುವ ಹಂದಿಜೋಗಿ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹೊರಳವಾಡಿ ಹೊಸೂರು ಗ್ರಾಮದ ಸರ್ವೆ ನಂಬರ್ 478/717ರಲ್ಲಿ 6 ಗುಂಟೆ ಜಮೀನು ಕಳೆದ 106 ವರ್ಷಗಳ ಹಿಂದೆ ಹಂದಿಜೋಗಿ ಕುಟುಂಬದ ಹಿರಿಯ ವೆಂಕಟಯ್ಯ ಎಂಬುವರು ಖರೀದಿಸಿದ್ದಾರೆ ಎಂದು ಹೇಳಲಾಗಿದೆ. ಈ ಸಂಬಂಧ ಯಾವುದೇ ದಾಖಲೆ ಪತ್ರಗಳು ಇಲ್ಲದಿದ್ದರೂ 3 ತಲೆಮಾರುಗಳಿಂದ ಇಲ್ಲೇ ವಾಸವಿದ್ದಾರೆ. ಆದರೆ ಸದರಿ ಜಮೀನಿಗೆ ತಾವೇ ಮಾಲೀಕರೆಂದು ಹೇಳಿಕೊಂಡು ಶಿವಾನಂದ ಎಂಬುವವರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಲ್ಲದೆ ರಾತ್ರೋರಾತ್ರಿ ಹಂದಿಜೋಗಿ 4 ಕುಟುಂಬಸ್ಥರು ವಾಸವಿದ್ದ ಗುಡಿಸಲನ್ನು ನೆಲಸಮ ಮಾಡಿದ್ದಾರೆ. ಹಲವಾರು ವರ್ಷಗಳ ಕಾಲ ಆಶ್ರಯ ನೀಡಿದ ಜಾಗದಲ್ಲೇ ತಾವು ವಾಸ ಇರಬೇಕೆಂದು 4 ಕುಟುಂಬಗಳು ನಿರ್ಧರಿಸಿದೆ. 2 ದಿನಗಳ ಹಿಂದೆ ಗುಡಿಸಲುಗಳು ತೆರವಾದ್ರೂ ಜಾಗ ಖಾಲಿ ಮಾಡದೆ ರಾತ್ರಿ ಹಗಲೆನ್ನದೆ ಅದೇ ಜಾಗದಲ್ಲಿ ಕಾಲ ದೂಡುತ್ತಿದ್ದಾರೆ. ಈ ಜಾಗದಲ್ಲಿ ಬದುಕಲು ಅವಕಾಶ ನೀಡದಿದ್ದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ನಾವು ಆಗ್ಲಿಂದ ನಮ್ಮ ಮಾವ, ನಮ್ಮ ಅತ್ತ, ನಮ್ಮ ಅಕ್ಕ ಎಲ್ಲ ಇಲ್ಲೇ ತೀರೋದ್ಮೇಲೆ ನಾವು ಇಲ್ಲೇ ಇದ್ವು. ಪುಟ್ಟನಂಜಪ್ಪನವ್ರು ಅಂದರು, ದುಡ್ಡು ಇಸ್ಕೊಂಡಿವಿ ನಾವು, ನೀವೆಲ್ಲೂ ಹೋಗಬೇಡಿ, ನನ್ನ ಜಾಗ ಒಂದು ಮೂಲಲ್ಲಿ ಜಾಗ ಕೊಡ್ತೀವಿ ಅಂದರು. ಇವಾಗ ಅವ್ರು ತೀರೋದ್ರು, ನನ್ನ ಯಜಮಾನ ತೀರೋದ್ರು. ಇವಾಗ ಅವ್ರ ಮಕ್ಕಳು ನಮ್ಮನ್ನ ಈಚೆ ತಳ್ಳಿಬಿಟ್ರು. ಇವಾಗ ನಾವು ಎಲ್ಲೂ ಹೋದವಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ವಿಷ ತಂದು ಕುಡ್ಕೊಂಡು ಅವ್ರ ಹೆಸ್ರು ಹೇಳ್ಬಿಟ್ಟು ಬರೆದಿಟ್ಬಿಟ್ಟು ನಾವು ಇಲ್ಲೇ ಸಾಯ್ತೀನಿ 8 ಇಸ್ವೀನು. ನಾವು ಅಷ್ಟೊತ್ತಿಂದ ಅನುಭವದಲ್ಲಿದ್ದು ಇಷ್ಟೊಂದು ನನ್ನ ಮಕ್ಕಳು ಮದುವೆ ಮಾಡ್ಕೊ, ನಾನು ಮುದುಕಿಯಾಗಿ, ನಮ್ಮ ತಾಯಿ ಮುದುಕಿಯಾಗಿ ಅಷ್ಟು ವರ್ಷದಿಂದ ಇದ್ಬಿಟ್ಟು ಈಗ ಎಲ್ಲಿ ಹೋಗಿ ಅಂದರೆ ನಾನು ಎಲ್ಲಿ ಹೋಗೋಕ್ಕಾಗ್ತದೆ? ಯಾವ ಊರಿಗೆ ಹೋಗಿ ಜೀವನ ಕಟ್ಟಕ್ಕಾದ್ದಾಳೆ? ಇಲ್ಲೇ ಇಷ್ಟೆಲ್ಲ ಮಾಡ್ಬಿಟ್ಟು ಹೋಗಿ ನಾನು ಎಲ್ಲ ತ್ಯಾಗ ಮಾಡಿ ಇನ್ಯಾವ ಊರ್ಗೆ ಹೋಗಿ ಜೀವನ ಮಾಡೋಕೆ ನನ್ನ ಕೈಲಿ ಆಗಲ್ಲ. ತಗೊಂಡೆ ಕುಡಿಯೋಂಗೆ ನಾವು ಇದ್ದೀವಿ. ನಮ್ಗೆ ಅದೇ ಒಂದು ನೇನು ಬರಲ್ಲ. ನಮ್ಗೆ ಅಷ್ಟು ರೋಸ ಹೋಗ್ಬಿಟ್ಟದ ಜೀವ, ಅಷ್ಟು ದೌರ್ಜನ್ಯ ಮಾಡವ್ರೆ. ಮೊದ್ಲೊಂದ್ಸತಿ ಮನೆ ಹೊಡೆದಕ್ಕವ್ರೆ, ನಮ್ಮ ಮನೆ ಹೊಡೆದ್ರು ಜೀವ ಹೊಟ್ಟೆ ಅನ್ನ ಇಲ್ಲ. ಈಗ ನಮ್ಮ ಅಕೌಂಟ್ಗಳೆಲ್ಲ ದುಡ್ಡಿದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿಬೇಕಾರೆ, ನಾವು ಅದೇನಾದ್ರು ಇಟ್ಕೊಂಡಿದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿಬೇಕಾರೆ. ಇಷ್ಟು ದುಡ್ಡು ಇಟ್ಕೊಂಡು ನೀವು ನಾಟಕ ಡ್ರಾಮಾ ಮಾಡ್ತಾವೆ ಅಂತ ಹೇಳಾಗಿದ್ರೆ ಬೇಕಾದ್ರೆ ಅದನ್ನೂ ಚೆಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ 5 ಪೈಸನೂ ಇಲ್ಲ. ಇವತ್ತು ತಿನ್ನೋಕ್ಕೂ ಗತಿ ಇಲ್ಲ ಹೇಳಿ, ನಮ್ದು ಏನೂ ಇಲ್ಲ. ನಮ್ದು ಹಸ ಕರಿತಿದ್ವು, ಎಡಂದಿ ಇಟ್ಕೊಂಡಿದ್ವು. ಅದರಲ್ಲೇ ನಮ್ಮ ಮಕ್ಕಳ ಜೀವನ, ನಮ್ಮ ಮಕ್ಕಳು ನೋಡ್ಕೊಂಡು ಅವಾಗ ಇನ್ನೂ ಮಗಳಿಗೂ ಮದುವೆ ಮಾಡಿಲ್ಲ. ಸ್ವಂತ ಮಗನೂ ಮದುವೆ ಆಗಿದ್ರು, ಮಗಳು ಮಾಡೋಕ್ಕಾಗಿಲ್ಲ ನಮ್ಮ ಕೈ. ಇಷ್ಟೆಲ್ಲ ಮಾಡ್ಕೊಂಡು ನಾವು ಬೇರೆ ಊರಿಗೆ ಹೋಗಿ ಏನಂತ ಜೀವನ ಮಾಡ್ಕೊಂಡಿಲ್ಲ. ಬೇರೆ ಊರ್ಲಿ ಎಲ್ಲೋ ಒಂದು ಕಡೆ ಕೆಲಸ ಬದುಕು ಸಿಕ್ಕರೆ ಕಡೆ ತಗೊಂಡೋಗಿ ಹಾಕ್ಬಿಟ್ರೆ ನಾನು ಎಲ್ಲಿ ಜೀವನ ಮಾಡೋಕ್ಕಾಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲೇ ಇಂತಹ ಬೆಳವಣಿಗೆ ಆದರೂ ಈ ಕುಟುಂಬದ ನೆರವಿಗೆ ಯಾರೂ ಬಂದಿಲ್ಲ. ಆತ್ಮಹತ್ಯೆಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡ ಕುಟುಂಬಗಳಿಗೆ ಜಿಲ್ಲಾಡಳಿತ ನೆರವಿಗೆ ಬರುವಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಾರಾಯಣಗೌಡ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಶ್ರೀನಿವಾಸಪುರ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇ ವ್ಯಾಪಾರ ವಹಿವಾಟು ಕೂಡಲೇ ಸ್ಥಳಾಂತರ ಮಾಡಬೇಕು, ಕೂಡಲೇ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸಬೇಕು, ಕೆಸಿ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಎಂದು ಆಗ್ರಹಿಸಿದರು. ಅರಣ್ಯ ಒತ್ತುವರಿ ತೆರವಿನಲ್ಲಿ ಜಮೀನು ಕಳೆದುಕೊಂಡ ರೈತರಿಗೆ ಗೋಮಾಲ ಜಮೀನು 2 ಎಕರೆ ಮಂಜೂರಿ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರೈತ ಮುಖಂಡ ನಾರಾಯಣಗೌಡ ಮಾತನಾಡಿ, ಅವರೇಕಾಯಿ ವ್ಯಾಪಾರ ವಹಿವಾಟಿನಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೂ ತೊಂದರೆಯಾಗುತ್ತಿದ್ದು ಕೂಡಲೇ ಸ್ಥಳಾಂತರ ಮಾಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಸ್ಪಂದಿಸುತ್ತಿಲ್ಲ ಎಂದರು. ಕೂಡಲೇ ಅದನ್ನು ತೆರವುಗೊಳಿಸಬೇಕು, ಕೆಸಿ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು, ಅರಣ್ಯ ಒತ್ತುವರಿ ಹೆಸರಿನಲ್ಲಿ ಜಮೀನು ಕಳೆದುಕೊಂಡಿರುವ ರೈತರಿಗೆ ಗೋಮಾಲ ಜಮೀನಲ್ಲಿ ಜಮೀನು ಮಂಜೂರು ಮಾಡಬೇಕು, ಪ್ರತಿ ಗ್ರಾಮಗಳಲ್ಲಿಯೂ ಜಾನುವಾರುಗಳ ತಕ್ಕಂತೆ ಗೋಮಾಲ ಜಮೀನನ್ನು ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದರು. ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು. ಅದರ ಜೊತೆಗೆ ಈ ಒಂದು ಕೆಸಿ ವ್ಯಾಲಿ ನೀರಿನ ಹರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ. ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಅರಣ್ಯ ಭೂಮಿ ಒತ್ತುವರಿ ಏನು ಕಳ್ಕೊಂಡಿದ್ದಾರೆ ರೈತರು ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು 2 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು. ಮತ್ತು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಿದ್ದ ಡಿಸಿಸಿ ಬ್ಯಾಂಕು ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಮಸ್ಯೆಗಳನ್ನು ಉಳಿಸಬೇಕು ಮತ್ತು ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಅವರೇಕಾಯಿ ವಹಿವಾಟು. ಯಾಕಂದರೆ 3 ತಿಂಗಳು ರೈತರು ಕಷ್ಟಪಟ್ಟು ಹುಳ ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆಗೆ ತಂದರೆ ಒಂದೇ ನಿಮಿಷದಲ್ಲಿ 30 ರೂಪಾಯಿ 10 ರೂಪಾಯಿ ಅಂತ ಹೇಳ್ಬಿಟ್ಟು ಹರಾಜು ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾಯಿದೆ. ವ್ಯಾಪಾರಸ್ಥರಿಗೆ ಮತ್ತು ದಳ್ಳಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂತೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇಕಾಯಿ ಮತ್ತು ಖಾಲಿ ಬಿಂದಿಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ. ರಫೀಉಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತೆ ಎಲ್ಲರಿಗೂ ಸಮಾನತೆ ಸಹಬಾಳ್ವೆ ಸಿಗುವವರೆಗೂ ಹೋರಾಟ ನಿಲ್ಲಬಾರದು, ಹೋರಾಟ ಶಾಂತಿಯುತವಾಗಿ ಸಾಗಬೇಕೆಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಭಿಪ್ರಾಯಪಟ್ಟರು. ಸಿಂಚನಾ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಆದಿಜಾಂಬವ ಸೇವಾ ಸಂಘ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತೆ ಎಲ್ಲರಿಗೂ ಸಮಾನತೆ ಸಹಬಾಳ್ವೆ ಸಿಗುವವರೆಗೂ ಹೋರಾಟ ನಿಲ್ಲಿಸಬಾರದು ಎಂದರು. ಸಮಾಜದಲ್ಲಿ ಸಮಾನತೆಯ ಬದುಕು ಸಹಬಾಳ್ವೆ ಸಿಗಲು ಎಲ್ಲರೂ ಶಿಕ್ಷಣವಂತರಾಗಬೇಕು. ಸಮಾಜದಲ್ಲಿ ಶೋಷಿತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಅದಕ್ಕಾಗಿಯೇ ಸರ್ಕಾರ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್, ವಾಲ್ಮೀಕಿ ಕುಟೀರದಂತಹ ವಸತಿ ಶಾಲೆಗಳನ್ನು ರಾಜ್ಯದಲ್ಲಿ ಆರಂಭಿಸಿ ಶೋಷಿತರು ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಲಾಗುತ್ತಿದೆ ಎಂದರು. ಶೋಷಿತ ಸಮಾಜದ ಪರ ನಿಂತು ಅವರೆಲ್ಲರನ್ನೂ ಸಮಾಜದ ಮುಖ್ಯವಾಹಿನಿಗೆ ಕರೆದೊಯ್ಯಲು ತಮ್ಮ ಬದುಕನ್ನು ಅರ್ಪಿಸಿದ ಮಹನೀಯರು ಅಂಬೇಡ್ಕರ್. ಅವರು ನೀಡಿದ ಸಂವಿಧಾನದಿಂದಾಗಿಯೇ ನಾವು ಇಂದು ಎಲ್ಲರಂತೆ ಸಮಾನತೆ ಸಹಬಾಳ್ವೆ ಮಾಡಲು ಸಾಧ್ಯವಾಗಿದೆ ಎಂದರು. ಪ್ರೀತಿ ವಾತ್ಸಲ್ಯದಿಂದ ಅವರ ಜೊತೆಯಲ್ಲಿ ಮುಂದೆ ಸಾಕು. ಇದೊಂದೇ ದಾರಿ. ಹೋರಾಟ ಇರಬೇಕು. ಹೋರಾಟ ಇಲ್ಲದೇ ನಾವು ಯಾರು ಕೇಳೋದಿಲ್ಲ. ಹೋರಾಟ ಸನ್ಮಾರ್ಗದಲ್ಲಿ ರೈಟ್ ಪಾತ್ರೆ
ಒಳ್ಳೆಯ ದಾರಿಯಲ್ಲಿ ಹೋರಾಟ ಮಾಡಬೇಕು. ಎಲ್ಲಿವರೆಗೂ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಸಮಬಾಳು, ಸಮಜೀವನ, ಸಮಾನತೆಯನ್ನು ಕಂಡುಕೊಳ್ಳೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟ ನಿಲ್ಲಕ್ಕಾಗಲ್ಲ. ನಿರಂತರವಾಗಿ ಹೋರಾಟ ನಡೀಬೇಕು. ನಡೆಯೋದು ಸನ್ಮಾರ್ಗದಲ್ಲಿ. ಕಡಪದ ಆದಿಜಾಂಬವ ಮಠದ ಶ್ರೀ ಆನಂದ ಮುನಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪದ್ಮಶ್ರೀ ಪಿಂಡಿಪಾಪಹಳ್ಳಿ ಮುನಿವೆಂಕಟಪ್ಪ, ಹಿರಿಯ ಹೋರಾಟಗಾರ ಅಜ್ಜಪ್ಪ, ಡಿಕೆಡಿ ವಿಜೇತ ನೃತ್ಯಪಟು ಶಶಾಂಕ್, ಬುರ್ರಕತೆ ವಿದ್ವಾಂಸ ಕೈವಾರದ ವೆಂಕಟೇಶ್ ಅವರನ್ನು ಸನ್ಮಾನಿಸಲಾಯಿತು. ಆದಿಜಾಂಬವ ಸೇವಾ ಸಂಘದ ಅಧ್ಯಕ್ಷ ಕೆಎಂ ನರಸಿಂಹಮೂರ್ತಿ, ಸಹನಾ, ರಾಜೀವ್ ಗೌಡ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೆ 100 ರೂಪಾಯಿ ಹೆಚ್ಚುವರಿ ದರ ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರೈತ ಮುಖಂಡರು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿದ ಸಚಿವ ಖಂಡ್ರೆ ಅವರು ಈ ಆದೇಶ ನೀಡಿದರು. ಕಳೆದ ಸಾಲಿನಲ್ಲಿ ಪ್ರತಿ ಟನ್ ಕಬ್ಬಿಗೆ 2,600 ನೀಡಲಾಗಿತ್ತು. ಈ ಬಾರಿ ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ 2,700 ಹಾಗೂ 1 ಕೆಜಿ ಸಕ್ಕರೆ ನೀಡಬೇಕೆಂದು ಕಾರ್ಖಾನೆ ಮಾಲೀಕರಿಗೆ ಸೂಚಿಸಿದರು. ಕಬ್ಬು ಸಾಗಾಟ ಮಾಡಿದ ರೈತರಿಗೆ ಕಾರ್ಖಾನೆಗಳು ಕಡ್ಡಾಯವಾಗಿ 15 ದಿನಕ್ಕೊಮ್ಮೆ ಹಣ ಪಾವತಿಸಬೇಕು. ಆಕಸ್ಮಿಕವಾಗಿ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿದರೆ ಬೆಳೆಯನ್ನು ಆದ್ಯತೆ ಮೇರೆಗೆ ಕಟಾವು ಮಾಡಿ ಸಾಗಿಸಬೇಕೆಂದು ಕಾರ್ಖಾನೆಗಳ ಮಾಲೀಕರಿಗೆ ಸೂಚಿಸಿದರು. ರೈತ ಸಂಘದವರ ಮನವಿ ಮೇರೆಗೆ ಜಿಲ್ಲಾಡಳಿತದ ವತಿಯಿಂದ ನಾನು ಒಂದು ರೈತ ಮುಖಂಡರಿಗೂ ಕಾರ್ಖಾನೆಯ ಎಲ್ಲ ಅಧ್ಯಕ್ಷರುಗಳಿಗೂ ಕಾರ್ಖಾನೆಯ ಮಾಲೀಕರುಗಳ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದ್ದೆ. ಈಗಾಗಲೇ ಸಭೆ ಮುಗಿದಿದೆ. ಭಾಳಷ್ಟು ಸುದೀರ್ಘವಾಗಿ ನಾವೆಲ್ಲ ಕೂಡಿ ಚರ್ಚೆ ಮಾಡಿದ್ದೇವೆ. ರೈತರು ತಮ್ಮ ಒಂದು ಅನಿಸಿಕೆ, ಅವರೆಲ್ಲ ಕಬ್ಬಿಗೆ ಏನು ಬೆಲೆ ಸಿಗ್ತಾ ಇದೆ, ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ಬೆಲೆ ಸಿಗ್ತಾ ಇದೆ, ಕಬ್ಬಿನ ಬೆಲೆ ಜಾಸ್ತಿ ಸಿಗಬೇಕು, ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, 3,000ಗಿಂತಲೂ ಜಾಸ್ತಿ ಪ್ರತಿ ಟನ್ ಕಬ್ಬಿನ ದರ ನಿಗದಿ ಮಾಡಬೇಕು ಅಂತೇಳಿ ಹೇಳಿ ತಮ್ಮ ಮನವಿ ಮತ್ತು ಒತ್ತಾಯವನ್ನು ಅವರೆಲ್ಲ ಮಾಡಿದರು. ಅದೇ ರೀತಿಯಲ್ಲಿ ಕಾರ್ಖಾನೆ ಮಾಲೀಕರುಗಳು, ಕಾರ್ಖಾನೆ ಏನು ಸಹಕಾರ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅವರ ಅಧ್ಯಕ್ಷರುಗಳು ಈ ಸಲ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಹೋದ ವರ್ಷಕ್ಕಿಂತಲೂ ಕಡಿಮೆ ಇದೆ, ಮತ್ತು ಮೊಲಾಸಿಸ್ ಬೆಲೆನೂ ಸ್ವಲ್ಪ ಕಡಿಮೆ ಆಗಿದೆ, ಮತ್ತು ಹಾರ್ವೆಸ್ಟಿಂಗ್ ಏನಿದೆ ಕಟಾವು ಮಾಡೋದು ಇವತ್ತು ಅದು ಜಾಸ್ತಿ ಆಗಿಬಿಟ್ಟಿದೆ, ಸುಮಾರು 111 ರೂಪಾಯಿ. ಈಗ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ, ಈಗ ಜಾಸ್ತಿ ಮಾಡಲಿಕ್ಕೆ ಭಾಳ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ತಮ್ಮ ಒಂದು ಅನಿಸಿಕೆಯನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಭೆಯಲ್ಲಿ ರೈತರು ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ನಾರಾಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ, ಬಾಲ್ಕೇಶ್ವರ, ಬೀದರ್ ಕಿಸಾನ್, ಭವಾನಿ ಶುಗರ್, ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಮುಖ್ಯಸ್ಥರು ಭಾಗವಹಿಸಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಚರಂಡಿ, ನೀರು, ಸ್ವಚ್ಛತೆಯಂತಹ ಸೌಲಭ್ಯಗಳನ್ನು ಕಲ್ಪಿಸದ ಪಂಚಾಯಿತಿಗಳು, ಪಿಡಿಒ ಮತ್ತು ಇಒಗಳು ಯಾಕೆ ಬೇಕೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಇಂದು ನಡೆಯಿತು. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ತಾಲೂಕು ಪಂಚಾಯಿತಿಯಿಂದ ಆಯೋಜಿಸಿದ್ದ ಈ ಸ್ವತ್ತು ವಿತರಣೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಹಳ್ಳಿಗಳಿಗೆ ಭೇಟಿ ನೀಡಿದರೆ ಸ್ವಚ್ಛತೆ, ಚರಂಡಿಯಂತಹ ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ಜನರು ದೂರು ಹೇಳುತ್ತಾರೆ. ಆದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಪಿಡಿಒಗಳು ಮಾಡಿಸುತ್ತಿಲ್ಲ. ಈ ಸ್ವತ್ತು ವಿತರಣೆಗೆ ನೆಪ ಹೇಳುತ್ತಾರೆ. ಯಾವುದೇ ಕೆಲಸಕ್ಕೆ ಹೋದರೂ ಪದೇ ಪದೇ ರೈತರು ಹಾಗೂ ಜನರನ್ನು ಅಲೆದಾಡಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮಗೂ ತಾಳ್ಮೆ ಇರುತ್ತದೆ, ಅಧಿಕಾರಿಗಳನ್ನು ಚೆನ್ನಾಗಿ ನಡೆಸಿಕೊಳ್ಳಬೇಕು ಎಂಬ ಭಾವನೆ ಇರುತ್ತದೆ.
ಇನ್ನು ಮುಂದೆ ಈ ರೀತಿ ಆಗಬಾರದು. ಪಿಡಿಒಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ತಾಲೂಕು ಪಂಚಾಯಿತಿ ಇಒ ಜವಾಬ್ದಾರಿ. ಪಿಡಿಒ ಸಭೆ ಕರೆದು ಚರ್ಚಿಸಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚರಂಡಿ ಹಾಗೂ ಸ್ವಚ್ಛತೆ ಕೆಲಸಗಳನ್ನು ಮಾಡಿಸಬೇಕು. ನಿಮ್ಮಿಂದ ಆಗದ ಕೆಲಸಗಳನ್ನು ನನ್ನ ಗಮನಕ್ಕೆ ತನ್ನಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಆದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದು ಹಕ್ಕುಪತ್ರ ಕೊಟ್ರೆ ಅದನ್ನ ಪರಿಹರಿಸ ಆಗದಂತ ಸಮಸ್ಯೆ ಇದೆಯಲ್ಲ, ಅದನ್ನ ಇಒ ಲೆವೆಲ್ ನಲ್ಲೇ ಪರಿಹರಿಸ್ಕೊಂಡು ಕೊಡಬಹುದು. ಅದನ್ನ ನೀವು ನಿಮ್ಗೆ ಹೇಳೋದು ಇಷ್ಟೇನೆ, ನಿಮ್ ತಲೆ ಏನು ಹೋಗೋದಿಲ್ಲ. ಬಡವರಿಗೆ ಹಕ್ಕುಪತ್ರದ ಇರೋ ಕೊಟ್ಬಿಟ್ರೆ ಏನು ಮಾಡೋಲ್ಲ. ಏನಾರ ಮತ್ತೆ ದುಡ್ಡು ಹೊಡಿಯುವಂತ ಕಾರ್ಯಕ್ರಮ ಅಲ್ಲ, ಅಥವಾ ಗೌರ್ಮೆಂಟ್ ಖಜಾನೆ ಕೈ ಹಾಕಿದ್ರೆ ಎಷ್ಟೋ ಜನ ಎಲ್ಲ ಆರಾಮಾಗಿ ಅವ್ರಿ. ಬಡವ್ರಿಗೆ ಒಂದು ಈ ಸೊತ್ತು ಕೊಟ್ಕೊಂಡ್ಬಿಟ್ಟು ಇದಿರೋದ್ರಲ್ಲಿ ಹಕ್ಕುಪತ್ರ ಈ ಸೊತ್ತು ಕೊಟ್ಬಿಟ್ರೆ ಯಾರು ತಲೆ ತೆಗಿಯಲ್ಲ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮನ ಆದ್ಯತೆ ಮೇರೆಗೆ ಇಡೀ ತಾಲೂಕಿನಾದ್ಯಂತ ಹೋಗಿ ತೊಂಡೆಪಾವಿ ಹೋಗ್ಲಿ ಅಷ್ಟೇ ಅಲ್ಲ, ಇಡೀ ತಾಲೂಕಿನಾದ್ಯಂತ ಹಕ್ಕುಪತ್ರ ಯಾರಿಗೈತೆ ಅವ್ರಿಗೆ ನೀವು ಈ ಸೊತ್ತು ಕೊಡುವಂಥದನ್ನ ಪ್ರಥಮ ಆದ್ಯತೆಯಿಂದ ಮಾಡ್ಬೇಕು. ನಾನು ಬಹಳಷ್ಟು ಜನ ಹೇಳಿದ್ದೀನಿ, ನಿಮ್ಗೆ ಏನಾದ್ರು ತಹಸೀಲ್ದಾರ್ ಇರ್ಬೋದು, ನಿಮ್ಗೆ ಇರ್ಬೋದು, ನಮಗೂ ಒಂದು ಸ್ವಲ್ಪ ತಾಳ್ಮೆ ಇರ್ತದೆ. ಶಾಸಕರಾದ ನಾವು ಎಲ್ಲ ಅಧಿಕಾರಿಗಳನ್ನ ಚೆನ್ನಾಗಿ ನಡೆಸ್ಕೋಬೇಕು ಅನ್ನೋದೇ ನನ್ನ ಆಸೆ. ದಯಮಾಡಿ ಅದು ಅರ್ಥ ಮಾಡ್ಕೊಂಡು ನೀವಿರ್ಬೋದು, ತಹಸೀಲ್ದಾರ್ ಇರ್ಬೋದು, ನಿಮ್ ಪಿಡಿಒಗಳಿರ್ಬೋದು, ನಿಮ್ ಪಿಡಿಒಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಪಾಪ ಕೆಲಸ ಹೇಳಿದ ತಕ್ಷಣ ಸ್ಪಂದಿಸ್ತೀರಿ, ನಿಮ್ ಪಿಡಿಒ ಸ್ಪಂದಿಸಿರೋದಿಲ್ಲ. ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮ್ ಜವಾಬ್ದಾರಿ, ಬೇರೆಯವ್ರಿಗೆ ನೀವು ಹೇಳ್ಬೇಡಿ. ಅವ್ರಾಗ್ಲೇ ನಿಮ್ಗೆ ಪಿಡಿಒಗಳು ಏನು ಕೆಲಸ ಮಾಡ್ಲಿಲ್ವಾ, ನಿಮ್ ಮಾತು ಕೇಳಿಲ್ವಾ, ನನ್ಗೆ ಒಂದು ಲಿಸ್ಟ್ ಹಾಕ್ಬಿಡಿ. ನಂದೇ ಆದ ಬೇನಲ್ಲಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕೋ ನಾನ್ ತಗೋತೀನಿ. ನಿಮ್ ಕೈಲಿ ಶಕ್ತಿ ಇಲ್ಲ ಅಂದ್ರೆ ನನಗೆ ಕೊಡಿ, ಇಂಥದ್ದು ಮಾತು ಕೇಳ್ತಾ ಇಲ್ಲ, ಇಂಥದ್ದು ಉದ್ದಟತನ ಇದೆ ಅಂತ ನನಗೆ ಕೊಡಿ, ನಂದೇ ಆದ ರೀತಿಯಲ್ಲಿ ಅವ್ರ ಮೇಲೆ ನಾನು ಕ್ರಮ ತಗೋತೀನಿ. ಇಂದು ತೊಂಡೆಬಾವಿ ಹೋಬಳಿ ಮಟ್ಟದಲ್ಲಿ ಈಸ್ವತ್ತು ವಿತರಣೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು, ತಾಲೂಕಿನಾದ್ಯಂತ ನಡೆಸಲಾಗುವುದು. ಸಾರ್ವಜನಿಕರು ಮಧ್ಯವರ್ತಿಗಳ ಬಳಿಗೆ ಹೋಗಬೇಡಿ, ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳನ್ನು ನೀಡಿ ಈಸ್ವತ್ತು ಪಡೆದುಕೊಳ್ಳಿ. ಯಾರಾದರೂ ಹಣಕ್ಕೆ ಬೇಡಿಕೆ ಇಡಿಸಿದರೆ ಅಥವಾ ನಿಮ್ಮ ಕೆಲಸ ವಿಳಂಬವಾದರೆ ನಮ್ಮ ಗಮನಕ್ಕೆ ತನ್ನಿ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ 10,000 ಬಡವರಿಗೆ ನಿವೇಶನ ವಿತರಿಸಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಹಕಾರಿ ಜಮೀನುಗಳಿವೆ ಎಂಬುದನ್ನು ಗುರುತಿಸಬೇಕು ಎಂದು ಸೂಚಿಸಿದರು. ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ, ಹಕ್ಕುಪತ್ರ ನೀಡಿದ್ದರೂ ದಾಖಲೆಗಳಲ್ಲಿ ಸರ್ವೆ ನಂಬರ್ ಬರುತ್ತಿರುವ ದೂರುಗಳಿವೆ. ಕಾನೂನು ವ್ಯಾಪ್ತಿಯಲ್ಲಿ ಪರಿಹಾರ ಸೂಚಿಸಲಾಗುವುದು. ಶಾಸಕರ ಸೂಚನೆಯಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಮನೆ ಮನೆಗೆ ಹೋಗಿ ದಾಖಲೆಗಳನ್ನು ಸಂಗ್ರಹಿಸಿ ಈಸ್ವತ್ತು ವಿತರಿಸಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಂತಾಮಣಿ ನಗರದ ಬೆಂಗಳೂರು ಮುಖ್ಯ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಕಳ್ಳತನವಾಗಿದೆ. ನಗರದ ಗುಂಡಪ್ಪ ಬಡಾವಣೆಯಲ್ಲಿ ವಾಸವಿರುವ ಮುದ್ದಹಳ್ಳಿಯ ಶ್ರೀನಿವಾಸ ರೆಡ್ಡಿ ಎಂಬುವವರಿಗೆ ಸೇರಿದ ಟ್ರ್ಯಾಕ್ಟರ್ ಕಳುವಾಗಿದ್ದು, ಈ ಸಂಬಂಧ ದೂರು ನೀಡಲಾಗಿದೆ. ಭಾನುವಾರ ರಾತ್ರಿ ನಗರದ ಶನಿ ಮಹಾತ್ಮ ದೇವಸ್ಥಾನ ಮುಂಭಾಗದ ರಸ್ತೆ ಪಕ್ಕದಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿ ಗುಂಡಪ್ಪ ಬಡಾವಣೆ ಮನೆಯಲ್ಲಿ ಶ್ರೀನಿವಾಸ ರೆಡ್ಡಿ ಮಲಗಿದ್ದಾರೆ. ಬೆಳಗ್ಗೆ ಬಂದು ನೋಡಿದಾಗ ಟ್ರ್ಯಾಕ್ಟರ್ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಶ್ರೀನಿವಾಸ ರೆಡ್ಡಿ ನಗರ ಪೊಲೀಸ್ ಠಾಣೆಯಲ್ಲಿ
ಟ್ರ್ಯಾಕ್ಟರ್ ಕಳ್ಳತನವಾಗಿರುವ ಬಗ್ಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ಪರಿಶೀಲನೆ ಸೇರಿದಂತೆ ಹೆಚ್ಚಿನ ತನಿಖೆ ಮಾಡುತ್ತಿರುವುದಾಗಿ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ಶಾಸಕರ ಭವನದ ಆವರಣದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಗೆ ಶಾಸಕರು ಚಾಲನೆ ನೀಡಿದರು. ಶಾಸಕ ಎಚ್.ವಿ. ವೆಂಕಟೇಶ್ ಮಾತನಾಡಿ, ಪ್ರತಿಯೊಬ್ಬರೂ ಇದರ ಉಪಯೋಗ ಪಡೆಯಬೇಕೆಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ, ಶಂಕರ ರೆಡ್ಡಿ, ವಸಂತ್ ಕುಮಾರ್, ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಹರೀಶ್, ವೈದ್ಯಕೀಯ ಸಿಬ್ಬಂದಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿದ ಮದ್ಯದ ಅಂಗಡಿಗಳಿಂದಲೇ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಳ. ತಮ್ಮನಾಯಕನಹಳ್ಳಿ ಗೇಟ್ನಲ್ಲಿರುವ ಬಾರ್ ಕೂಡಲೇ ಸ್ಥಳಾಂತರಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೂಚನೆ. ನಗರದಲ್ಲಿ ಇಂದು ಸಂಸದರ ಸಾರ್ವಜನಿಕರ ಕುಂದುಕೊರತೆ ಸಭೆ. ಜೆಡಿಎಸ್ ಮುಖಂಡರಿಗೆ ವಾರ್ನಿಂಗ್ ಕೊಟ್ಟವರೇ ಕೊಲೆ ಮಾಡಿ ಎಸ್ಕೇಪ್. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಕೊಲೆ ಆರೋಪಿಗಳ ಬಂಧನ. ಬಾರ್ನಲ್ಲಿ 2 ಬಾರಿ ಸ್ಕೆಚ್ ಹಾಕಿದ್ದ ಆರೋಪಿಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ವಿಶ್ವಕರ್ಮ ಸಮುದಾಯದ ಮುಖಂಡರು ಭಾಗಿ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಭಾಗಿ. ಶಿಕ್ಷಣಕ್ಕೆ ಆದ್ಯತೆ ನೀಡಲು ಸಲಹೆ. ಕಾರ್ಖಾನೆ ನಿರ್ಲಕ್ಷ್ಯಕ್ಕೆ ಸರಣಿ ಅಪಘಾತಗಳ ಆರೋಪ. ಆರ್ಟಿಒ ಚೆಕ್ಪೋಸ್ಟ್ ಕೂಡ ಅಪಘಾತಗಳಿಗೆ ಕಾರಣ ಎನ್ನುತ್ತಿರುವ ಸ್ಥಳೀಯರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿ ಭೀಕರ ಅಪಘಾತ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.